ಪ್ರಾಣಿಗಳನ್ನ ಒಂದು ವಿಷಕಾರಿ ಅನಿಲ ತುಂಬಿರುವಂತಹ ಗಾಳಿ ಆಡದ ಗೋಡೆ ಒಳಗಡೆ ಹಾಕಿ ಟಾರ್ಚರ್ ಮಾಡದೆ ಈ ಗ್ಯಾಸ್ ಚೇಂಬರ್. ಇವತ್ತು ಈ ಗ್ಯಾಸ್ ಚೇಂಬರ್ ನಂತಹ ಪರಿಸ್ಥಿತಿ ಡೆಲ್ಲಿಗೆ ಎದುರಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಗ್ಯಾಸ್ ಚೇಂಬರ್ ಜನರನ್ನ ಮತ್ತೆ ಪ್ರಾಣಿಗಳನ್ನ ಒಂದು ವಿಷಕಾರಿ ಅನಿಲ ತುಂಬಿರುವಂತಹ ಗಾಳಿ ಆಡದ ಗೋಡೆ ಒಳಗಡೆ ಹಾಕಿ ಟಾರ್ಚರ್ ಮಾಡದೆ ಈ ಗ್ಯಾಸ್ ಚೇಂಬರ್. ಏನಪ್ಪ ಗ್ಯಾಸ್ ಚೇಂಬರ್ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಈ ಗ್ಯಾಸ್ ಚೇಂಬರ್ ನಂತಹ ಪರಿಸ್ಥಿತಿ ಡೆಲ್ಲಿಗೆ ಎದುರಾಗಿದೆ. ಹಾಗಾದ್ರೆ ಡೆಲ್ಲಿಯಲ್ಲಿರುವಂತಹ ಪರಿಸ್ಥಿತಿ ಆದ್ರೂ ಏನು, ಇದರ ಕಂಪ್ಲೀಟ್ ಮಾಹಿತಿನ ನೋಡ್ಕೊಂಡ್ಬರೋಣ ಬನ್ನಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಗಾಳಿಯ ಗುಣಮಟ್ಟ ತುಂಬಾ ಕಳಪೆಯಾಗಿದ್ದು ಜನರ ಆರೋಗ್ಯದ ಬಗ್ಗೆ ಆತಂಕ ಶುರುವಾಗಿದೆ. ಬೆಳಗ್ಗೆ ಹಾಗೂ ಸಂಜೆ ವೇಳೆಗೆ ದಟ್ಟ ಮಂಜಿನಂತೆ ಹವಾಮಾನ ಬದಲಾಗುತ್ತಿದ್ದು ಜನ ಉಸಿರಾಡುವುದು ಕಷ್ಟವಾಗ್ತಿದೆ. ತೋರಿಕೆಗೆ ಚಳಿಗಾಲದ ಮಂಜಿನಂತೆ ಕಾಣುವ ಧೂಳು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡ್ತಿದೆ. ಹೌದು, ಚಳಿಗಾಲದಲ್ಲಿ ದೆಹಲಿಯ ತಾಪಮಾನ ಮೊದಲ ಬಾರಿಗೆ ಸಾಮಾನ್ಯಕ್ಕಿಂತ ಕಡಿಮೆಯಾಗಿದೆ. ಹವಾಮಾನ ಬದಲಾವಣೆ ಜೊತೆಗೆ ನಗರದ ಗಾಳಿಯ ಗುಣಮಟ್ಟದಲ್ಲಿ ಕಳಪೆಯಾಗಿದೆ. ನಗರದ ವಾಯು ಗುಣಮಟ್ಟ ಸೂಚ್ಯಂಕ ಈ ಋತುವಿನಲ್ಲಿ ಮೊದಲ ಬಾರಿಗೆ ತೀವ್ರ ಎಂದು ನೋಂದಾಯಿಸಲಾಗಿದೆ. ಕಳೆದ 10 ವರ್ಷಗಳಲ್ಲಿ ತೀವ್ರ ಮಾಲಿನ್ಯದ ಸ್ಥಿತಿ ದೆಹಲಿಯಲ್ಲಿ ಕಂಡುಬಂದಿದೆ. ದೆಹಲಿಯ ಗಾಳಿಯ ಗುಣಮಟ್ಟ ತೀವ್ರ ವರ್ಗಕ್ಕೆ ಹದಗೆಟ್ಟಿದೆ. ನೋಯ್ಡಾ, ಗಾಜಿಯಾಬಾದ್ ಮತ್ತು ಗುರುಗ್ರಾಮ್ ಸೇರಿದಂತೆ ರಾಷ್ಟ್ರೀಯ ರಾಜಧಾನಿಯಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ ಅತ್ಯಂತ ಕಳಪೆ ವಿಭಾಗದಲ್ಲಿದೆ. ಭಾರತದ ಪರಿಸರ ವೀಕ್ಷಣಾ ಸಂಸ್ಥೆ ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಈ ಮಾಲಿನ್ಯವನ್ನು ಎದುರಿಸಲು ಇಂದಿನಿಂದ ಗ್ರ್ಯಾಪ್ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅನ್ನು ಜಾರಿಗೆ ತಂದಿದೆ. ಇದರಿಂದ ಏನೆಲ್ಲ ತೊಂದರೆಗೆ ದೆಹಲಿ ಒಳಗಾಗಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಆನ್ಲೈನ್ ಶಾಲೆಗಳು ಶುರುವಾಗಿದೆ. ದೆಹಲಿಯಲ್ಲಿ ಈ ಋತುಮಾನದ ಕನಿಷ್ಠ ತಾಪಮಾನವು ದಾಖಲಾಗಿದೆ. ಗುರುವಾರ 11.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ದು, ವಾಯು ಮಾಲಿನ್ಯ ಮಿತಿಮೀರುವ ಹಿನ್ನೆಲೆಯಲ್ಲಿ ಜನರ ರಕ್ಷಣೆಗಾಗಿ ಮುಂದಾಗಿರುವ ದೆಹಲಿ ಸರ್ಕಾರ ಪ್ರಾಥಮಿಕ ಶಾಲೆಗಳಿಗೆ ತಾತ್ಕಾಲಿಕವಾಗಿ ಆನ್ಲೈನ್ ಪಾಠಕ್ಕೆ ಮೊರೆ ಹೋಗುವಂತೆ ನಿರ್ಧರಿಸಿದೆ. 300 ವಿಮಾನ ಸಂಚಾರ ವ್ಯತ್ಯಯ. ಕಳಪೆ ವಾಯು ಗುಣಮಟ್ಟ ಹಾಗೂ ಚಳಿಯಿಂದಾಗಿ ದಟ್ಟವಾದ ಕಪ್ಪು ಬಣ್ಣದ ಮಂಜು ರಾಷ್ಟ್ರ ರಾಜಧಾನಿ ಆಕಾಶ ಹಾಗೂ ರಸ್ತೆಗಳನ್ನು ಆವರಿಸಿದೆ. ಹೀಗಾಗಿ ನಿತ್ಯ ಸಂಚರಿಸುವ ಕಾರು, ಲಾರಿಗಳು ಹೆಡ್ಲೈಟ್ ಡಿಮ್ ಹಾಗೂ ಡಿಪ್ ಮಾಡಿಕೊಂಡು ಸಾಗುತ್ತಿವೆ. ಮತ್ತೊಂದೆಡೆ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಸುಮಾರು 300 ವಿಮಾನಗಳ ಹಾರಾಟದ ಸಮಯದಲ್ಲಿ ವ್ಯತ್ಯಯ ಆಗಿದೆ. ದೆಹಲಿಗೆ ಆಗಮಿಸುವ 115 ವಿಮಾನಗಳು ಹಾಗೂ ಹೊರಡಬೇಕಾಗಿದ್ದ 226 ವಿಮಾನಗಳ ಸಮಯ ಬದಲಾಗಿ ಪ್ರಯಾಣಿಕರು ಪರದಾಡಿದ್ದಾರೆ. ಗ್ಯಾಸ್ ಚೇಂಬರ್ ಎಂದು ಪ್ರಿಯಾಂಕಾ ಗಾಂಧಿ ವಾದ್ರಾ ಹೇಳಿದ್ದಾರೆ. ಕೇರಳದ ವಾಯ್ನಾಡ್ನಿಂದ ಹೊಸ ದೆಹಲಿಗೆ ಬಂದ ಕೂಡಲೇ ಗ್ಯಾಸ್ ಚೇಂಬರ್ ಪ್ರವೇಶಿಸಿದಂತೆ ಆಯಿತು. ವಿಮಾನದಿಂದ ಗಮನಿಸಿದಾಗ ದೆಹಲಿಯ ಮೇಲೆ ದೊಡ್ಡ ಮಟ್ಟದ ದಟ್ಟ ಹೊಗೆಯ ಹಾಸಿಗೆ ಹಾಸಿದಂತೆ ಕಾಣ್ತಿದೆ. ಇದು ಬಹಳ ಆತಂಕ ಮೂಡಿಸಿದೆ ಎಂದು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ವಾದ್ರಾ ಅವರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಗ್ರ್ಯಾಪ್ 3 ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ 3ನೇ ಹಂತ ಶುಕ್ರವಾರ ಬೆಳಗ್ಗೆಯಿಂದ ಜಾರಿಗೆ ಬರಲಿದೆ. ಗ್ರ್ಯಾಪ್ 3 ಅನ್ವಯವಾದಂತೆ ದೆಹಲಿಯಲ್ಲಿ BS3 ಎಮಿಷನ್ ಗುಣಮಟ್ಟದ ಪೆಟ್ರೋಲ್ ಚಾಲಿತ ವಾಹನಗಳು ಹಾಗೂ BS4 ಎಮಿಷನ್ ಗುಣಮಟ್ಟದ ಡೀಸೆಲ್ ಚಾಲಿತ ವಾಹನಗಳಿಗಿಂತ ಹಳೆಯ ವಾಹನಗಳು ರಸ್ತೆಗೆ ಇಳಿಯುವಂತಿಲ್ಲ. ಕೇವಲ ದೆಹಲಿಗೆ ಮಾತ್ರವಲ್ಲದೆ ಗುರುಗ್ರಾಮ, ಫಾಜಿಯಾಬಾದ್, ಫರೀದಾಬಾದ್, ಗೌತಮ್ ಬುದ್ಧ ನಗರಕ್ಕೂ ಗ್ರ್ಯಾಪ್ 3 ಅನ್ವಯವಾಗಲಿದೆ. ಜೊತೆಗೆ ನಿರ್ಮಾಣ ಹಂತದ ಎಲ್ಲ ಕಾಮಗಾರಿಗಳನ್ನು ಕೂಡಲೇ ಸ್ಥಗಿತಗೊಳಿಸಲು ಕಟ್ಟಪ್ಪಣೆ ಮಾಡಲಾಗಿದೆ. ರಸ್ತೆಗಳು ನಿರ್ಮಾಣ ಹಂತದ ಕಟ್ಟಡಗಳಲ್ಲಿ ದೆಹಲಿ ಪಾಲಿಕೆ ವತಿಯಿಂದ ನೀರನ್ನು ಸಿಂಪಡಿಸುವ ಮೂಲಕ ಧೂಳಿನ ಕಣಗಳು ಮೇಲೇಳದಂತೆ ತಡೆಯುವ ನಿಯಂತ್ರಣ ಕ್ರಮ ಚುರುಕುಗೊಳಿಸಲಾಗಿದೆ ಎಂದು ದೆಹಲಿ ಪರಿಸರ ಸಚಿವ ಗೋಪಾಲ್ ರಾಯ್ ತಿಳಿಸಿದ್ದಾರೆ. ನೋಡಿದ್ರಲ್ಲ, ಡೆಲ್ಲಿಯಂತಹ ಪರಿಸ್ಥಿತಿ ಮುಂದಿನ ಬೆಂಗಳೂರಿಗೆ ಬರುವಂತಹ ಆತಂಕ ಇದೆ. CPCB ರಿಪೋರ್ಟ್ಸ್ ಪ್ರಕಾರ ಸದ್ಯಕ್ಕೆ ನಮ್ಮ ಬೆಂಗಳೂರಿನ ಏರ್ ಕ್ವಾಲಿಟಿ ಕಂಡೀಷನ್ ಚೆನ್ನಾಗಿದೆ. ಇದನ್ನ ಎಷ್ಟರ ಮಟ್ಟಿಗೆ ಕಾಪಾಡ್ಕೋತೀವಿ ಅನ್ನೋದು ನಮ್ಮ ಎಲ್ಲರ ಹೊಣೆ. ಮುಂದಿನ ಡೆಲ್ಲಿ ನಮ್ಮ ಬೆಂಗಳೂರು ಆಗದಂತೆ ನಾವು ಜವಾಬ್ದಾರಿಯಿಂದ ನಡ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಬೆಂಗಳೂರಿನ ಏರ್ ಕ್ವಾಲಿಟಿ ನಿರ್ಧಾರ ಆಗಲಿದೆ. ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.